ಕಿಯಾ ನೀಟ್ UG ರೌಂಡ್ 3 ಕೇಸ್ ಬಗ್ಗೆ ಕ್ವಿಕ್ ಅಪ್ಡೇಟ್. ಇವತ್ತು ಕೇಸ್ ಹೈಕೋರ್ಟ್ ಕಾಸ್ ಲಿಸ್ಟಲ್ಲಿ ಲಿಸ್ಟ್ ಆಗಿಲ್ಲ, ಅದರಿಂದ ಹಿಯರಿಂಗ್ ನಡೆಯಲಿಲ್ಲ. ಟುಮಾರೋ ಕಾಸ್ ಲಿಸ್ಟಲ್ಲಿ ಕೂಡ ಹೆಸರು ತೋರಿಸಲ್ಲ. 25 ನವೆಂಬರ್ ಹಿಯರಿಂಗಲ್ಲಿ ಜಡ್ಜಸ್ ಪೆಟಿಷನ್ಸ್ ಆರ್ ರಿಸರ್ವ್ಡ್ ಅಂತ ಹೇಳಿದ್ದು ಕಾರಣ ಇನ್ನಿನ್ನು ಹಿಯರಿಂಗ್ ಬೇಳಹ ನೆಕ್ಸ್ಟ್ ಬರೀ ಫೈನಲ್ ಜಡ್ಜ್ಮೆಂಟ್ ಮಾತ್ರ. ನನಗೆ ಗೊತ್ತು, ಎಲ್ಲರೂ ವೆಬ್ಸೈಟನ್ನು ರಿಪೀಟೆಡ್ ಆಗಿ ಚೆಕ್ ಮಾಡ್ತಾ ಇದ್ದೀನಿ. ತುಂಬ ಟೆನ್ಷನ್, ಫ್ರಸ್ಟ್ರೇಷನ್ ಬರುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಕಂಟಿನ್ಯೂಯಸ್ ಆಗಿ ಚೆಕ್ ಮಾಡ್ತಾ ಇದ್ದೀನಿ. ಕ್ವಿಕ್ ಆಗಿ ಪ್ರಾಸೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಯರಿಂಗ್ ಮುಗಿತು, ಕೇಸ್ ರಿಸರ್ವ್ಡ್, ಜಡ್ಜಸ್ ಜಡ್ಜ್ಮೆಂಟ್ ಬರೆಯುತ್ತಾರೆ, ರಿಜಿಸ್ಟ್ರಿ ಡಾಕ್ಯುಮೆಂಟನ್ನು ಚೆಕ್ ಮಾಡಿ ಅಪ್ಲೋಡ್ಗೆ ಪ್ರಿಪೇರ್ ಮಾಡುತ್ತೆ. ಡಿಲೇ ಬಹಳ ಸಾರಿ ರಿಜಿಸ್ಟ್ರಿ ಲೆವೆಲ್ನಲ್ಲಿ ನಾಗುತ್ತೆ. ರೆಡಿ ಆದ ಕ್ಷಣ ಜಡ್ಜ್ಮೆಂಟ್ ವೆಬ್ಸೈಟಲ್ಲಿ ಅಪ್ಲೋಡ್ ಆಗುತ್ತೆ. ಟೈಮಿಂಗ್ ಫಿಕ್ಸ್ಡ್ ಅಲ್ಲ, ಯಾವಾಗ ಬೇಕು ಅಂತ ಅಪ್ಲೋಡ್ ಆಗಬಹುದು. ಕರೆಂಟ್ ಸಿಚುವೇಶನ್ ಪ್ರಕಾರವಾಗಿ ಜಡ್ಜ್ಮೆಂಟ್ 1-2 ದಿನಗಳಲ್ಲಿ ಬರುವ ಚಾನ್ಸಸ್ ಇದಿವೆ. ಅಪ್ಲೋಡ್ ಆದ ಕ್ಷಣ ನಾನು ತಕ್ಷಣ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಈ ಅಪ್ಡೇಟ್ ಹೆಲ್ಪ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.